ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಣಕಾಸಿನ ವಿಚಾರವಾಗಿ ಉಂಟಾದ ವೈಷಮ್ಯ ಹಿನ್ನೆಲೆ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿ 7 ಮಂದಿಗೆ ಗಂಭೀರ ಗಾಯಗೊಳಿಸಿದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ತೆರಕನಹಳ್ಳಿಯಲ್ಲಿ ಜರುಗಿದೆ. ಶಿರಸಿಯ ರಾಮನ ಬೈಲಿನ ಸುಮಾರು 20 ಮಂದಿಯ ಗುಂಪು ಈ ಕೃತ್ಯ ಎಸಗಿರುವ ಆರೋಪ ಕೇಳಿ ಬರ್ತಾ ಇದೆ. ಕಬ್ಬಿಣದ ರಾಡ್, ಪಂಚ್ ಸೇರಿ ವಿವಿಧ ಮಾರಕಾಸ್ತ್ರಗಳನ್ನು ಬಳಸಿ ದಾಳಿ ಮಾಡಲಾಗಿದೆ ಅಂತ ತಿಳಿದು ಬಂದಿದೆ. ಘಟನೆಯಲ್ಲಿ ತೆರಕನಹಳ್ಳಿಯ ತುಕರಾಮ್ ನಾಯಕ, ಸುನಿಲ್ ನಾಯಕ, ರೇಖಾ ನಾಯಕ, ಸುಭಾಷ್ ನಾಯಕ, ಕವಿತಾ ನಾಯಕ ಹಾಗೂ ಸುಮನ ಸುಭಾಷ್ ನಾಯಕ್ ಸೇರಿ ಒಟ್ಟು 7 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ದಾಳಿಯಲ್ಲಿ ಕಿರುತೆರೆ ನಟ ಸಂಕೇತ ಮೇಸ್ತಾ ಸೇರಿ ನಾಗರಾಜ್ ಮೇಸ್ತಾ, ಜನ್ನು ಮೇಸ್ತಾ, ಪೃಥ್ವಿ ಶಿವರಾಜ್, ಗಗನ್ ಮೇಸ್ತಾ, ಶರತ್ ಮೇಸ್ತಾ, ರಫೀಕ್ ಹಾಗೂ ಮತ್ತಿತರರು ಭಾಗಿಯಾಗಿದ್ದಾರೆ ಎಂದು ಆರೋಪಿಸಲಾಗಿದೆ. ಸಂಕೇತ ಮೇಸ್ತಾ ಮಾರಿಗುಡಿ ಸೇರಿ ಹಲವು ಕಿರುಚಿತ್ರದಲ್ಲಿ ನಟಿಸಿರುವುದು ತಿಳಿದು ಬಂದಿದೆ. ಆರೋಪಿಗಳು ಕಾರು, ಜೀಪು, ಆಟೋ ಹಾಗೂ ಬೈಕ್ಗಳಲ್ಲಿ ಬಂದು ಸಿನಿಮೆಯ ಶೈಲಿಯಲ್ಲಿ ದಾಳಿ ಮಾಡಿದ್ದಾರೆ ಎನ್ನಲಾಗಿದೆ. ಹಲ್ಲೆಗೊಳಗಾದ ತುಕರಾಮ್ ನಾಯಕ ಹಾಗೂ ಸಂಕೇತ ಮೇಸ್ತಾ ಸಂಬಂಧಿ ನಾಗರಾಜ್ ಮೇಸ್ತಾ ನಡುವೆ ಹಣಕಾಸಿನ ವಿಚಾರವಾಗಿ ಕೆಲ ದಿನಗಳಿಂದ ಜಗಳ ನಡೀತಾ ಇತ್ತು ಅಂತ ಮೂಲಗಳು ಹೇಳಿದೆ. ನಾನು ಗಾಡಿ ಬರ್ತಾಯಿದ್ನ, ಅವ್ನು ಸ್ವಲ್ಪ ದುಡ್ಡು ಕೊಡೋದು ನನಗೆ, ಗಾಡಿಗೂ ಸರಿಯಾಗಿ ಬರ್ತಾ ಇಲ್ಲ. ಹಾಗಾಗಿ ಕೇಳಲಿಕ್ಕೆ ಹೋದಾಗ ಇಲ್ಲಾಗಿದ್ದ ಅಲ್ಲಿ. ನಾನು ಸುಮಾರು ವೇಟ್ ಶಿವ ಅಂತ, ದೂರ ರಿಲೇಷನ್ನೇ ಶಿವ ಅಂತ. ಅದಕ್ಕೆ ಕೇಳೋಕೆ ಹೋಗಿದ್ದಕ್ಕೆ ನಾನು ಉಲ್ಟಾ ಮಾತಾಡಿ ನೋಡಿದ್ರು. ರಾತ್ರಿ ಬಂದು ಒಂದು 15-20 ಜನ ಬಂದು ತಲವಾರು, ರಾಡು, ತಲೆಗೆ ಇಲ್ಲಿ ಇಲ್ಲೆಲ್ಲ ಹೊಡೆದು ಕಾಲು. ರಾತ್ರಿ 12 ಗಂಟೆ ಸುಮಾರು. ಮಕ್ಕಳಿಗೆ, ಹೆಣ್ಮಕ್ಳಿಗೆಲ್ಲ ಹೊಡೆದಿದ್ದಾರೆ. ತಮ್ಮನಿಗೆ, ತಾಯಿಯವ್ರಿಗೆ ದುಡ್ಡು ಹಾಕಿದ್ದಾರೆ. ಅವ್ರಿಗೆ 70 ವರ್ಷ. ನನ್ನ ಗಾಡಿ ಡ್ರೈವರ್ಗಿದ್ದವ. ಅವನ ಮನೆಗೆ ಅವ್ನು ದುಡ್ಡು ಕೊಡೋದಕ್ಕೆ ನನಗೆ ಗಾಡಿಗೂ ಬರ್ತಾಯಿಲ್ಲ ಇದ್ದ ಸರಿ. ಹಾಗಾಗಿ ಕೇಳಲಿಕ್ಕೆ ಹೋಗಿದ್ದೆ. ಒಂದು ಆಟೋ ಮತ್ತು 2 ಆಟೋ ಬಂದಿತ್ತು. ಆಮೇಲೆ ಒಂದು ಕಾರು ಮತ್ತು ಒಂದಿಷ್ಟು ಬೈಕ್ಸ್ ಬಂದು, ಕಾರೆಲ್ಲ ಸ್ವಲ್ಪ ದೂರ ನಿಲ್ಲಿಸಿದ್ದಾರೆ. ಒಂದು ಆಟೋ ಮಾತ್ರ ಮುಂದೆ ಬಂದು ನಿಂತಿತ್ತು. ಬಂದವರು ಇಲ್ಲಿದ ತಕ್ಷಣ ನಾವು ಬಂದ್ವಿ ಆ ಕಡೆಯಿಂದ, ನಮ್ಮ ಮನೆ ಸೈಡಿಂದ. ನಾವು ನಮ್ಮ ಕಾಕನ ಮನೆ ಎದುರುಗಡೆ ಆಗಿರೋದಿದ್ದು. ನಮ್ಮ ಮನೆ ಸೈಡಿಂದ ಬಂದ್ವಿ. ನಾವು ಏಕಾಏಕಿ ಒಂದೇ ಸಲ ರಾಡ್ ತೊಗೊಂಡು ಬಿಡಿದ್ರು. ಅದು ಕೈಗೆ ಇದನ್ನು ಹಾಕೋತಾರಲ್ಲ, ಪಂಚೇನೋ ಅಂತಾರೆ ಅದಕ್ಕೆ, ಅದನ್ನು ತೊಗೊಂಡು ಇಲ್ಲಿ ಎದಕ್ಕೆ ಚುಚ್ಚಿದ್ದಾರೆ. ಅಷ್ಟೆಲ್ಲ ಆದಮೇಲೆ ನಾನು ಅಡ್ಡ ನಿಂತ್ಬಿಟ್ಟು, ನೀವು ಫಸ್ಟ್ ಪ್ರೂಫ್ ಕೇಳ್ಬಿಟ್ಟು ಆಮೇಲೆ ಹೊಡಿಬೇಕಲ್ಲ, ನೀವು ಏನೈತೆ ಫಸ್ಟ್ ಮಾತಾಡೋಕ್ಕೆ ಬಂದಿದ್ದೀರಾ, ಮಾತಾಡ್ಕೊಂಡು ಮುಂದೆ ಆಮೇಲೆ ಮಾತಾಡೋಣ ಅಂತೇಳಿ ಅಂದ್ಕೊಳ್ಳಿ. ಅವರು ಪ್ರೂಫು, ನಿಮಗೇನು ಪ್ರೂಫ್ ಕೊಡಬೇಕಂತೇಳಿ ಅವರು ಗಗನ್ ಅನ್ನೋನು ಬಂದು ನಂದು ಟಿ ಶರ್ಟ್ ಎಲ್ಲ ಹಿಡಿದು ಜಗ್ಗಿ ಎಳ್ದಾಡ್ತಾನೆ. ಪ್ರೂಫ್ ಕೇಳಿದ್ದಕ್ಕೆ ಇವಳು ಏನಿರ್ತಾಳೆ, ಪೃಥ್ವಿ ಅನ್ನೋಳು ಹಾದ್ರಗಿತ್ತಿ ಅನ್ನೋ ವರ್ಡ್ ಯೂಸ್ ಮಾಡಿ ನನಗೆ ಬೈತಾಳೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ತಿರುಗಿ ಅವಳಿಗೆ ಬೈಯಕ್ಕೆ ಹೋದಾಗ ಅವ್ರ ಅಪ್ಪ ಬಂದುಬಿಟ್ಟು, ಅವ್ರ ಅಪ್ಪ ಮತ್ತು ಅವ್ರ ಹಸ್ಬೆಂಡ್ ಇದ್ದಾರಲ್ಲ ಪೃಥ್ವಿ ಅವ್ರದ್ದು, ಅವ್ರು ಬಂದುಬಿಟ್ಟು 2 ಕೈ ಹಿಡ್ಕೊಂಡು ನನಗೇನು ಮಾಡ್ತಾರೆ, ಅವಳ ಹತ್ರ ಸ್ಲಿಪ್ಪರಲ್ಲಿ ನನಗೆ ಹೊಡೆಸ್ತಾರೆ. ಅದಾದಮೇಲೆ ಇಲ್ಲಿ ಆಪ್ರೇಷನ್ ಆಗಿದೆ ನನಗೆ 4 ಡೇಸ್ ಬ್ಯಾಕ್. ಅದ್ರ ಮೇಲೂ ಇಂಟೆನ್ಷನಲ್ಲಿ ಗೊತ್ತಿದ್ದು ಹೊಡೆದಿದ್ದಾರೆ ನನಗೆ. ಆಮೇಲೆ ನಮ್ಮ ಮಮ್ಮಿ, ನನ್ನ ತಪ್ಸಕ್ಕೆ ಬಂದಿರೋ ನಮ್ಮ ಮಮ್ಮಿಗೂ ಹೊಡೆದಿದ್ದಾರೆ. ನಾಗರಾಜ್ ಮೇಸ್ತಾ. ಆಮೇಲೆ ಗಗನ್ ಅನ್ನೋನು ಅವ್ರು ಆ ಥರ ಕೈ ಹಿಡ್ಕೊಂಡಿರುವಾಗ ಬಂದು ಹೊಟ್ಟೆಗೆ ಓದಿದ್ದಾನೆ. ಬಂದುಬಿಟ್ಟು ಟಿ ಶರ್ಟೆಲ್ಲ ಎಳ್ದಾಬಿಟ್ಟು ಹೊಟ್ಟೆಗೆಲ್ಲ ಒದ್ಬಿಟ್ಟು ಆಮೇಲೆ ಇದು ಅವ್ರದ್ದು ಆಟೋ ನಿಲ್ಲಿಸಿದ್ರಲ್ಲ, ಅದ್ರ ಮೇಲೆ ನಮ್ಮನ್ನು ತಳ್ಳಿದ್ದಾರೆ. ನನ್ನ ತಂಗಿಗೂ ಸ್ವಲ್ಪ ಪೆಟ್ಟಾಗಿದೆ. ಅದು ಅವಳನ್ನ ಇಬ್ಬರನ್ನ ಸೇರೇ ತಳ್ಳಿದ್ದಾರೆ. ಅವ್ರು ನಮ್ಮನ್ನು ಇದು ಮಾಡೋಕ್ಕೆ ಬಂದಿದ್ದರು. ಆಮೇಲೆ ಶರತ್ ಮೇಸ್ತಾ ಮತ್ತು ಸಂಕೇತ್ ಮೇಸ್ತಾ ಏನಿದ್ದಾರೆ, ಅವರಿಗೆ ಆ ಶರತ್ ಮೇಸ್ತಾ ಅನ್ನೋನಿಗೆ ಅವ್ನು ಏನಕ್ಕೆ ಬಂದಿದ್ದಾನೋ ಅವನಿಗೆ ರೀಸನ್ನೇ ಗೊತ್ತಿಲ್ಲ. ಅವ್ನು ಏನಕ್ಕೆ ಬಂದಿದ್ದಾನಂತೆ, ಅವ್ನು ತನಗೆ ಏನಕ್ಕೆ ಗೊತ್ತೇ ಇಲ್ಲ. ನಾನು ಇದನ್ನು ಏನಾಗುತ್ತೆ ಅಂತೇಳಿ ನೋಡೋಕ್ಕೇ ಬಂದಿದ್ದೀನಿ, ಸಾಲ್ವ್ ಮಾಡೋಕ್ಕಂತೇಳಿ ಬಂದಿದ್ದೀನಿ ಅಂತ. ಅವ್ನಿಗೆ ಏನು ಮ್ಯಾಟ್ರ್ ಆಗಿದೆ ಅಂತಲೇ ಗೊತ್ತಿಲ್ಲ ಅಂತೇಳಿ ಬಾಯಿ ಬಿಟ್ಟೇ ಹೇಳ್ತಿದ್ದಾನೆ. ಏಕಾಏಕಿ ನಮ್ಮ ಚಿಕ್ಕಪ್ಪ ಸುಭಾಷ್ ನಾಯ್ಕದ ಮೇಲೆ ಕೈ ಮಾಡಿದ್ದಾನೆ, ಅವನು ಮತ್ತು ಸಂಕೇತ್ ಮೇಸ್ತಾ. ನನ್ನ ಹೆಸರು ರೇಖಾ ನಾಯ್ಕ. ಮತ್ತು ಇದನ್ನು ಲಾಸ್ಟಿಗೆ ಹೋಗುವಾಗ ಸಂಕೇತ್ ಮೇಸ್ತಾ ಇದ್ದವರು ಜಿಯೋ ಬೆದರಿಕೆ ಹಾಕಿ ಹೋಗಿದ್ದಾರೆ. ನಮಗೆ ನೀವು ಹೆಂಗೆ ಬದುಕ್ತೀರೋ ನಾವು ನೋಡ್ತೀವಿ, ಅದು ಇದು ಅಂತೇಳ್ಬಿಟ್ಟು ಹೋಗಿದ್ದಾರೆ. ಕೊಟ್ಟಿದ್ದೀನಿ ಸರ್. ಈ ಕುರಿತು ಶಿರಸಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಕ್ಯಾಮರಾಮನ್ ಲತೇಶ್ ಚಾಟ್ಲ ಜೊತೆ ಸರಫರಾಜ್ ಶೇಖ್, ಟಿವಿ 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.